ಸ್ನೇಹಿತರೆ ನಮಸ್ಕಾರ. ಪುತ್ತೂರಿನಿಂದ ಬಲ್ನಾಡು ಮಾರ್ಗದಲ್ಲಿ ಒಂದು ಸುಂದರವಾದಂತಹ ಪ್ರಾಪರ್ಟಿ ಇವತ್ತು ನಮ್ಮ ಸಂಸ್ಥೆಗೆ ಮಾರಾಟಕ್ಕೆ ಬಂದಿರುವಂಥದ್ದು. ಸರಿಸುಮಾರು 40 ಸೆನ್ಸ್ ಜಾಗದಲ್ಲಿ ಬರೋಬ್ಬರಿ 30 ಸೆನ್ಸ್ ಕನ್ವರ್ಷನ್ ಆದಂತಹ ಜಾಗ. ಸರಿಸುಮಾರು 200ರಷ್ಟು ಅಡಿಕೆ ಮರಗಿಡಗಳು, 20ರಷ್ಟು ತೆಂಗಿನ ಮರಗಿಡಗಳು, ಆಮೇಲೆ ಹಲಸಿನ ಮರ, ಮಾವಿನ ಮರಗಳನ್ನು ಸೇರಿಕೊಂಡಂತಹ ಒಂದು ಸುಂದರವಾದಂತಹ ಪ್ರಾಪರ್ಟಿ ಇವತ್ತು ನಮ್ಮ ಮುಂದೆ ಇರುವಂಥದ್ದು. ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ವೀಕ್ಷಣೆಯನ್ನು ಗಮನಿಸ ಬರೋಣ ಬನ್ನಿ. ಸ್ನೇಹಿತರೆ, ಇದು ಬಲ್ನಾಡು ಮಾರ್ಗವಾಗಿ ಈ ಒಂದು ಮನೆಯನ್ನು ಪ್ರವೇಶ ಮಾಡುವಂತಹ ರಸ್ತೆ ಆಯಿತಾ. ರಸ್ತೆಯ ಬದಿಯಲ್ಲೇ ಇರುವಂತಹ ಈ ಒಂದು ಪ್ರಾಪರ್ಟಿ ಎಂಟ್ರಿ ಆಗ್ತಾ ಇದ್ದಂತೆ ಒಂದು ಸುಂದರವಾದಂತಹ ತೋಟವನ್ನು ನಾವು ಗಮನಿಸ್ಬೋದು. ನೋಡಿ, ಹಳೆಯ ತೋಟ ಅಲ್ಲ, ಖಂಡಿತವಾಗಿಯೂ ಇದು ಇವಾಗ ಜಸ್ಟ್ ಫಸಲು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದಂತಹ ಒಂದು ಜಾಗ ಆಯಿತಾ. ಇದು ಅಂದರೆ ಯಾರಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡ್ತಾ ಇದ್ದರೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇನ್ನೇನು ಫಸಲು ಕೊಡಬೇಕು ಅಂತ ಫಸಲು ಕೊಡಲಿಕ್ಕೋಸ್ಕರ ಕಾಯ್ತಾ ಇರುವಂತಹ ಒಂದು ಜಾಗ. ನೋಡಿ, ಮನೆಗೆ ಈ ರೀತಿ ರೋಡ್ ಬರುವಂಥದ್ದು. ರೋಡ್ ಪಕ್ಕದಲ್ಲೇ ಅಡಿಕೆ ಮರಗಳು, ತೆಂಗಿನ ಮರಗಳು, ನೋಡಿ. ನಂತರ ನಾವಿಲ್ಲಿ ಗಮನಿಸಬಹುದು ಒಂದು ಹಂಚಿನ ಸುಂದರವಾದಂತಹ ಒಂದು ಮನೆ. 2 ಬೆಡ್ರೂಮ್ಗಳಿದೆ, ಒಂದು ಸಿಟ್ಔಟು, ಒಂದು ಕೋಣೆ, ಆಮೇಲೆ ಕಿಚನ್, ಬಾತ್ರೂಮ್ಗಳು, ಆಮೇಲೆ ಹಟ್ಟಿ, ದನದ ಹಟ್ಟಿ ಕೂಡ ಇರುವಂಥದ್ದು, ಬಾವಿ. ಈ ಒಂದು ಮನೆಯ ವಿಶೇಷತೆ ಅಂತ ಹೇಳಿದರೆ ನೋಡಿ, ವರ್ಷದ ಪ್ರತಿ ದಿನವೂ ಕೂಡ ಬಾವಿ ನೀರನ್ನೇ ಕುಡಿಬೋದು. ಇವರ ಕೃಷಿಗಳಿಗೆ ಕೂಡ ಇದನ್ನೇ ಯೂಸ್ ಮಾಡ್ತಾರೆ. ಒಳ್ಳೆ ಗಟ್ಟಿಯಾಗಿ ಕಟ್ಟಿಸಿದಂಥದ್ದು. ಸರಿಸುಮಾರು 2 ಲಕ್ಷದವರೆಗೆ ಅಂದಾಜು ಖರ್ಚು ಮಾಡಿರುವಂತಹ ಒಂದು ಬಾವಿ ಆಯಿತಾ. ಸಂಪೂರ್ಣವಾಗಿ ರಿಂಗ್ ಅಳವಡಿಸಿ ಮಾಡಲಾಗಿದೆ. ಈ ಒಂದು ಮನೆಯ ಎಂಟ್ರೆನ್ಸ್ ಈಸ್ಟ್ ಫೇಸಿಂಗ್ ಆಯಿತಾ, ಪೂರ್ವ ದಿಕ್ಕಿನಿಂದ ಎಂಟ್ರೆನ್ಸ್ ಇರುವಂಥದ್ದು. ಇದು ಮನೆಗೆ ಎಂಟ್ರಿ ಆಗ್ತಾ ಇದ್ದಂತೆ ಕಾಣಸಿಗುವಂತಹ ಒಂದು ಸಿಟ್ಔಟ್ ಹೊರದಂತಹ ಒಂದು ಹಾಲ್ ಆಯಿತಾ. ಹಂಚಿನ ಮನೆ, ಇದು ಸ್ವಲ್ಪ ಒಂದು 10-15 ವರ್ಷ ಹಳೆತು. ಆದರೂ ಇನ್ನೊಂದು 10 ವರ್ಷದಷ್ಟು ನಿಮಗೆ ಇಲ್ಲಿ ಇರ್ಬೋದಾಯ್ತಾ. ಇದು ವಾಸ್ತುವಿಗೆ ಯೋಗ್ಯ ಆಗುವಂತೆ ಇಲ್ಲಿ ಆಗ್ನೇಯದಲ್ಲಿ ನೋಡಿ ಕಿಚನನ್ನು ಕೂಡ ಮಾಡಿರುವಂಥದ್ದು. ನಂತರ ಇಲ್ಲಿ ಎಂಟ್ರಿ ಆಗ್ತಾ ಇರುವಂಥ ಒಂದು ಕೋಣೆಯನ್ನು ಗಮನಿಸ್ಬೋದು. ಹಂಚಿನ ಮನೆಯಲ್ಲಿ ನಾರ್ಮಲ್ ಆಗಿರುವಂತಹ ಕೋಣೆ. ಇಲ್ಲೇ ಪಕ್ಕದಲ್ಲಿ ಬೆಡ್ರೂಮ್ ಆಯ್ತಾ. ಇದು ಇವರು ಪೂಜಾ ಸ್ಥಳ ಆಗಿ ಬಳಸ್ತಾ ಇದ್ದಾರೆ. ನೋಡಿ ರೂಮ್. ನೋಡಿ, ಇಲ್ಲೊಂದು ಹಾಲ್ ಇದೆ ನೋಡಿ. ವರ್ಕಿಂಗ್ ಏರಿಯಾ ಅಂತ ಕರ್ಕೊಳ್ಬೋದು, ಅಥವಾ ಡೈನಿಂಗ್ ರೂಮ್ ಅಂತ ಕರ್ಕೊಳ್ಬೋದು. ಇಲ್ಲೊಂದು ರೂಮ್ ಇದೆ ನೋಡಿ. ಇದು ಹಿತ್ತಲ ಭಾಗದ ಮುಖಾಂತರ ಹೊರಭಾಗವನ್ನು ಗಮನಿಸ್ತಿದ್ರೆ ಈ ರೀತಿ ಇದೆ. ಈ ಮನೆಗೆ ಬಾವಿ ನೀರಿನ ಜೊತೆಗೆ ಪಂಚಾಯತ್ ನೀರಿನ ವ್ಯವಸ್ಥೆ ಕೂಡ ಇದೆ. ಒಂದು 2000 ಲೀಟರಿನ ಟ್ಯಾಂಕ್ ಕೂಡ ಇದೆ. 40 ಸೆನ್ಸ್ ರೆಕಾರ್ಡ್ ಜಾಗ ಆಯಿತಾ. ಅದರಲ್ಲಿ 30 ಸೆನ್ಸ್ ಕನ್ವರ್ಷನ್ ಜಾಗ, ಬಾಕಿ ಎಕ್ಸ್ಟ್ರಾ ಸ್ವಲ್ಪ ಜಾಗ ಇದೆ, ಅದು ಲೆಕ್ಕದಲ್ಲಿ ಇರೋದಂಥದ್ದು. ಅದ್ರ ಈ ಒಂದು ಬೌಂಡ್ರಿಯ ಒಳಗಡೆ ಇರುವಂಥದ್ದು ಆಯಿತಾ. ಇದು ಮನೆಯ ಒಳಭಾಗ. ನೆಕ್ಸ್ಟ್ ಮನೆಯ ಸುತ್ತಮುತ್ತಲು ತೋರಿಸ್ತಾ ಬರ್ತೇನೆ ನೋಡಿ. ನೋಡಿ, ಹಿಂಬದಿಯಲ್ಲಿ ಒಂದು ಟ್ಯಾಂಕ್ ಗಮನಿಸಿರ್ಬೋದು. ಇಲ್ಲೂ ಕೂಡ ಒಂದು 2000 ಲೀಟರಿನ ಒಂದು ಟ್ಯಾಂಕರ್ ಇದೆ. ಫಸಲು ಕೊಡುವಂತಹ ಒಳ್ಳೆ ತೆಂಗಿನ ಮರಗಳು. ಇನ್ನೇನು
2-3 ವರ್ಷ ಆದಷ್ಟೇ, ಆದರೆ ಒಳ್ಳೆ ಫಲ ಕೊಡ್ತಾ ಇದೆ ನೋಡಿ. ಸೊ ಇದೇ ರೀತಿ ಇರುವಂತಹ 200 ಅಡಿಕೆ ಮರಗಳಿದೆ ಆಯಿತಾ. 200ರಲ್ಲಿ ಅರ್ಧದಷ್ಟು ನಂತರ ನಟ್ಟವುಗಳು ಕೂಡ ಇದೆ, ಅದನ್ನು ಕೂಡ ತೋರಿಸ್ತೇನೆ ನಾನು. ನಂತರ ಈ ಒಂದು ಮನೆಯಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂಥದ್ದು ದನದ ಹಟ್ಟಿ ಆಯಿತಾ. ಏನು ಕೊಟ್ಟಿಗೆ ಅಂತ ಕರಿತೀರಾ, ದನದ ಹಟ್ಟಿ ಅಂತ ಕರಿತೀರಾ, ಕಮೆಂಟ್ ಮಾಡಿ. ಒಂದು ಮನೆಯಲ್ಲಿ ದನ ಇದ್ದರೆ ಅದು ಉಪಕಾರ ಆಗುತ್ತೆ ಅಂತ ಕೃಷಿ ಮಾಡ್ತಾ ಇರುವವರಿಗೆ ಅನುಭವಕ್ಕೆ ಬರ್ಬೋದು. ಸೊ ಕೃಷಿಗೆ ಗೊಬ್ಬರವನ್ನು ಬಳಸ್ಬೋದು, ಹಾಲಿಗಾಗಿ ಬಳಸ್ಬೋದು. ಮನೆಗೆ ಒಂದು ರೀತಿಯಲ್ಲಿ ನೆಮ್ಮದಿ ಕೊಡುವಂತಹ ಒಂದು ತಾಣ ಇದೆ ನೋಡಿ. ನಮ್ಮ ಸಂಸ್ಥೆಯಲ್ಲಿ ಹಲವು ರಿಕ್ವೈರ್ಮೆಂಟ್ಗಳು ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಿದಂತಹ ಒಂದು ಅಂಶ ಅಂತ ಹೇಳಿದರೆ, ಮನೆಯ ಸುತ್ತಲೂ ಒಂದೊಳ್ಳೆ ಕೃಷಿ ಜಾಗ ಮಾಡಿದಂತಹ ಒಂದು ಪ್ರಾಪರ್ಟಿ. ಅಂಥವರಿಗೋಸ್ಕರ ಇದೊಂದು ಯೋಗ್ಯವಾದಂತಹ ಪ್ರಾಪರ್ಟಿ ಅಂತ ನಾನು ಅನ್ಕೋತೇನೆ. ಪುತ್ತೂರಿನಿಂದ ಬಳ್ನಾಡು ಮಾರ್ಗ ಅಂದರೆ ನಾವೇನು ಒಂದು 7 ಕಿಲೋಮೀಟರ್ ಬಂದರೆ ಮೇಯ್ನ್ ರೋಡ್ ಮುಖಾಂತರ, ಅಲ್ಲಿಂದ ಬರೀ 1 ಕಿಲೋಮೀಟರ್ ಇರುತ್ತದೆ ಆಯಿತಾ. ಬಳ್ನಾಡು ಮಾರ್ಗವಾಗಿ 1 ಕಿಲೋಮೀಟರ್ ಇರುವಂಥದ್ದು ಈ ಒಂದು ಪ್ರಾಪರ್ಟಿಗೆ. ಇದು ಮನೆಯ ಕೆಳಭಾಗದಲ್ಲಿರುವಂಥದ್ದು ನೋಡಿ. ಇಲ್ಲೊಂದು ಮಾವಿನ ಮರ ಇದೆ, ಪಪ್ಪಾಯ. ಕೃಷಿ ಮಾಡುವಂಥ ಜಾಗದಲ್ಲಿ ಹಲವು ಹಣ್ಣು ಹಂಪಲುಗಳು ನ್ಯಾಚುರಲ್ ಆಗಿ, ಅಂದರೆ ಯಾವುದೇ ಗೊಬ್ಬರವನ್ನು ಹಾಕದೆ, ನೀರನ್ನು ಹಾಕದೆ ಫಲ ಕೊಡುವಂತಹ, ಇನ್ನೂ ಹೆಚ್ಚಿನ ಆದಾಯವನ್ನು ಈ ಒಂದು ಪ್ರಾಪರ್ಟಿಯಲ್ಲಿ ಪಡ್ಕೊಳ್ಬೋದು. ಕಾಳು ಮೆಣಸು ಇದನ್ನೆಲ್ಲ ನಟ್ಟರೆ ನೋಡಿ. ಇದು ಕೆಳಗಿನ ತೋಟ ಆಯಿತಾ. ಇದು ನಂತರ ನಟ್ಟಂತಹ ಗಿಡಗಳು. ನೋಡಿ, ಈ ಗಿಡಗಳಿಗೆ ಬೇಕಾದಷ್ಟು ನೀರು, ಗೊಬ್ಬರಗಳು ಚೆನ್ನಾಗಿ ಸಿಕ್ಕಿದೆ ನೋಡಿ. ಮನೆಯಿಂದ ದನಗಳನ್ನು ಸಾಕುವುದರ ಉಪಕಾರ ಅಂದರೆ ಇದೆ ನೋಡಿ. ಕೃಷಿಗಳಿಗೆ ಬೇಕಾದಷ್ಟು ಗೊಬ್ಬರಗಳು ಸಿಗ್ತವೆ ನೋಡಿ. ಸ್ವಲ್ಪ ಬಿಸಿಲಿಗೆ ಹಳದಿ ಹಿಡಿದಿದೆ, ನೀರಿನ ಅಂಶ ಸ್ವಲ್ಪ ಕಡಿಮೆ ಇರಬೇಕು. ಇವಾಗ ಚೆನ್ನಾಗಿ ಮಳೆ ಆಗ್ತಾ ಇದೆ, ಸೊ ಇನ್ನೂ ಚೆನ್ನಾಗಿ ಆಗ್ಬೋದಾಯ್ತಾ. ನೋಡಿ, 2 ವರ್ಷದ ಗಿಡ ಇಷ್ಟು ದಷ್ಟಪುಷ್ಟವಾಗಿ ಬೆಳಿಬೇಕು ಅಂದರೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಕೆಲವೊಂದು ಮಾತ್ರ ಬಿಟ್ಟರೆ ಬಾಕಿ ಎಲ್ಲ ಒಳ್ಳೆ ದಷ್ಟಪುಷ್ಟಾಗಿ ಬೆಳೆದಿದೆ. ಒಂದು ಕೈಗೆಟಕುವ ಬಜೆಟ್ನಲ್ಲಿ ಅರ್ಧ ಎಕರೆ ಜಾಗ ಬೇಕು, ಒಂದು ಮನೆ ಬೇಕು, ಅಥವಾ ಮನೆಯನ್ನು ನಾವು ಕಟ್ಕೋತೀವಿ, ಒಂದು ಆದಾಯ ಬರುವಂತಹ ಏನಾದರೂ ವ್ಯವಸ್ಥೆಗಳು ಇರಬೇಕು ಅಂತ ಯಾರಾದರೂ ನೋಡ್ತಾ ಇದ್ದರೆ ಅಂಥವರಿಗೋಸ್ಕರ ಒಂದೊಳ್ಳೆ ಪ್ರಾಪರ್ಟಿ ಅಂತ ನಾವು ಇದನ್ನು ಹೇಳ್ಬೋದಾಯ್ತಾ. ಒಳ್ಳೆ ಕೃಷಿ ಯೋಗ್ಯವಾದಂತಹ ಜಾಗ ಇದು ನೋಡಿ. ತೆಂಗಿನ ಮರಗಳನ್ನು ಕೂಡ ನೋಡಿದರೆ ಯಾವ ರೀತಿಯಲ್ಲಿ ಫಸಲು ಬಿಟ್ಟಿದೆ ನೋಡಿ. ಇಂತಹ ಒಂದು ಸೈಟ್ ಇದ್ದರೆ ಮನೆಯಲ್ಲೇ ನಿಂತುಕೊಂಡು ಇದನ್ನೇ ನೋಡ್ಕೊಂಡಿದ್ರೆ ಸಾಕು. ಜೀವನಾಂಶಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಇದರಿಂದ ಮಾಡ್ಕೊಳ್ಬೋದು.
ಇನ್ನೂ ಉತ್ತಮವಾಗಿ ಮಾಡ್ಕೊಳ್ಬೋದು ನೋಡಿ. ನಾವಿವಾಗ ಹೊಸದಾಗಿ ಹೊಸ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಏನು ಕಾಳು ಮೆಣಸು ಕೃಷಿಯನ್ನು ಮಾಡ್ತೇವೆ. ಸೊ ಇಂತಹ ನೋಡಿ ಅರೆಕನಟ್ ಗಿಡಗಳಿಗೆ, ಅಡಿಕೆ ಗಿಡಗಳಿಗೆ ಕೂಡ ಅದನ್ನು ಸೇರಿಸಿಕೊಂಡು ಎರಡು ಕೂಡ ಒಟ್ಟಾಗಿ ಬೆಳೆಯುವಂಥದ್ದು, ಅಥವಾ ಬಾಳೆ ಗಿಡಗಳನ್ನು ನಡುವಂಥದ್ದು ನೋಡಿ. ಎಲ್ಲ ಗ್ಯಾಪ್ಗಳಲ್ಲಿ ಬಾಳೆ ಗಿಡಗಳನ್ನು ನಡುವಂಥದ್ದು, ಇವೆಲ್ಲವೂ ನಮ್ಮ ಆದಾಯವನ್ನು ಹೆಚ್ಚು ಮಾಡುವಂತಹ ಕೃಷಿಗಳು. ಸ್ನೇಹಿತರೆ, ಇದು ಈ ಒಂದು ಪ್ರಾಪರ್ಟಿಯಲ್ಲಿ ಸಿಗುವಂತಹ ಅಮೂಲ್ಯ ರತ್ನಗಳು. ಸೊ ಇಂತಹ ಪ್ರಾಪರ್ಟಿ ಬೇರೆ ಯಾರಿಗೂ ಸಿಗೋದಿಲ್ಲ, ಬರೀ ಕೆಲವೊಮ್ಮೆ ಅಕಸ್ಮಾತ್ತಾಗಿ ಸಿಗುವಂತಹ ಪ್ರಾಪರ್ಟಿಗಳು. ಕಡಿಮೆಯಲ್ಲಿ ಕೈಗೆಟಕುವ ಬಜೆಟ್ನಲ್ಲಿ ನಿಮಗೆ ಸ್ವಂತ ಮಾಡಬಹುದಾದಂತಹ ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಹಚ್ಚ ಹಸಿರಿನ ನಡುವೆ ಒಂದು ಸುಂದರವಾದಂತಹ ಮನೆಯನ್ನು ಕಟ್ಟಿಕೊಂಡು ಯಾರಾದರೂ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಅದು ಕೂಡ ಈ ಒಂದು ಪುತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ, ಪುತ್ತೂರಿಗೆ ಬರೀ ಹತ್ತಿರದಲ್ಲಿ 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥದ್ದು, ಮೇನ್ ರೋಡಿಗೆ ತೀರಾ ಹತ್ತಿರದಲ್ಲಿರುವಂಥದ್ದು, ಬರೀ 1 ಕಿಲೋಮೀಟರ್ 1.25 ಕಿಲೋಮೀಟರ್ ಇರುವಂಥದ್ದು. ಸೊ ಇಂತಹ ಪ್ರಾಪರ್ಟಿಯಲ್ಲಿ ಬಜೆಟ್ ಫ್ರೆಂಡ್ಲಿಯಾಗಿ ಯಾರಾದರೂ ಒಂದು ಸೈಟನ್ನು ನೋಡ್ತಾ ಇದ್ದರೆ, 30 ಸೆನ್ಸ್ ಕನ್ವರ್ಷನ್ ಜಾಗ, ಟೋಟಲ್ 40 ಸೆನ್ಸ್, ಅದರಲ್ಲೂ ಹಂಚಿನ ಮನೆ, ಬಾವಿಯ ವ್ಯವಸ್ಥೆ, ಬೇರೆ ನೀರಿನ ವ್ಯವಸ್ಥೆಗಳು, ತೋಟ, ಆಮೇಲೆ ತೆಂಗಿನ ಮರಗಳು, ಸೊ ಇನ್ನಿತರ ಹಣ್ಣು ಹಂಪಲುಗಳಿಂದ ಕೂಡಿದಂತಹ ಹಲವು ಮರಗಳು ಇರುವಂತಹ ಈ ಒಂದು ಪ್ರಾಪರ್ಟಿ ನಿಮಗೆ ಸ್ವಂತ ಮಾಡಬೇಕು ಅಂತ ಇದ್ದರೆ, ಈ ಒಂದು ಪ್ರಾಪರ್ಟಿಗಾಗಿ ಪ್ರಾಪರ್ಟಿಯ ಓನರ್ ಹೇಳ್ತಾ ಇರುವಂಥದ್ದು ಬರೀ 48 ಲಕ್ಷ ಆಯಿತಾ. ಸೊ ಈ ಒಂದು ಜಾಗವನ್ನು ಕಂಪ್ಲೀಟಾಗಿ ವೀಕ್ಷಣೆ ಮಾಡ್ಕೊಳ್ಳಿ. ನಂತರ ನಿಮಗೆ ಸೈಟ್ ವಿಸಿಟ್ ಬೇಕು ಅಂತ ಕೂಡ ನಾವು ನಿಮ್ಮನ್ನು ಜೊತೆಯಾಗಿ ಕರ್ಕೊಂಡು ಹೋಗಿ ಒಂದು ಸೈಟನ್ನು ವಿಸಿಟ್ ಮಾಡಿ ಕೊಡ್ತೇವೆ. ಮಾತ್ರ ಅಲ್ಲ, ಈ ಒಂದು ರೇಟ್ನಲ್ಲಿ ಸಣ್ಣ ಏರುಪೇರುಗಳು ಮಾಡ್ಬೋದು, ಸ್ಲೈಟ್ಲಿ ನೆಗೋಷಿಯಬಲ್ ಇರುವಂತಹ ಒಂದು ಅಮೌಂಟ್ ಆಯಿತಾ. ಯಾರು ಕೂಡ ಇದೇ 48 ಲಕ್ಷ ಫಿಕ್ಸ್ ಅಂತ ಅಂದ್ಕೊಳ್ಬೇಡಿ. ಸಣ್ಣ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಅಲ್ಲ, ಸಣ್ಣ ಮಟ್ಟದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿ ಕೊಡ್ಬೋದು. ಯಾವುದೇ ಕಾರಣಕ್ಕೂ ಇಂತಹ ಒಂದು ಪ್ರಾಪರ್ಟಿಗಳು ಮತ್ತೆ ನಾವು ಕನಸಿನಲ್ಲೂ ಅಂದ್ಕೊಳ್ಳಿಕ್ಕೆ ಸಾಧ್ಯವಾಗದಂಥದ್ದು. ಇಂತಹ ಪ್ರಾಪರ್ಟಿಗಳು ಇನ್ನೂ ಬೇಕು ಅಂದರೆ ನೀವು ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಇರಿ. ನಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ನಮ್ಮ ವಾಟ್ಸಪ್ ಮುಖಾಂತರ ಕೂಡ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ನಿಮ್ಮಲ್ಲಿ ಇಂತಹ ಪ್ರಾಪರ್ಟಿಗಳೇ ಇದ್ದರೆ ನಾವು ಅದನ್ನು ಸುಂದರವಾಗಿ ಜನರಿಗೆ ತಲುಪಿಸುವಂತಹ ಆಕರ್ಷಕ ಬೆಲೆಯಲ್ಲಿ ಮಾರಾಟ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೇವೆ. ಅದಕ್ಕೂ ಬೇಕಾಗಿ ಕೂಡ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಧನ್ಯವಾದಗಳು.